ಆಬ್ವಿಯಸ್ಲಿ ಮನೆಯವ್ರಿಗೆ ಹೆದರಿಕೆ ಆಗೇ ಆಗುತ್ತೆ, ನನಗೆ ಹೆದರಿಕೆ ಆಗ್ತದೆ ಕೇಳಿದಾಗ. ತಾವು 13 ವರ್ಷದಿಂದ ಇದ್ದಾಗ್ಲೇನೆ ನೀವು ತುಂಬಾ ಕ್ಲಿಯರ್ ಆಗಿದ್ರಿ ಅನ್ಸುತ್ತೆ ನಿಮ್ಗೆ ಏನ್ ಮಾಡ್ಬೇಕು ಲೈಫಲ್ಲಿ ಅಂತ. ಅದು ಹೆಂಗೆ ಸರ್ ಆ ಕ್ಲಾರಿಟಿ ರಾಜಕೀಯಕ್ಕೆ ಬರಬೇಕು? ನನ್ನ ಚಿಕ್ಕಪ್ಪ ಚಿನ್ನಪ್ಪ ಗೌಡರು ಅಂತ ಹೇಳಿ ಅವ್ರ ಮಾಸ್ಟ್ರು ನನ್ನನ್ನು ಸುಮಾರು 5 ವರ್ಷ ಆಗುವಾಗಲೇ 1ನೇ ತರಗತಿ ಸೇರಿಸಿದ್ರು. ಮನೆಯಿಂದ 4 ಫರ್ಲಾಂಗ್ ದೂರದಲ್ಲಿ ನಮ್ಮ ಶಾಲೆ, ಕೇರಳದ ಶಾಲೆ. ನಾನು ಫಸ್ಟ್ಗೆ ಹೋದದ್ದು ಕೇರಳದ ಶಾಲೆ. ನಮ್ಮದು ಗಡಿ ಭಾಗದಲ್ಲಿ, ಆಚೆ ಕೇರಳ, ದೇಲಂಪಾಡಿ, ಅಡೂರು ಅದೆಲ್ಲ. ಇದು ಮಂಡಕೋಲು ಕರ್ನಾಟಕ. ನಾನು ಸ್ಕೂಲಿಗೆ ಅವರು ನನ್ನನ್ನು ಭಾರಿ ಸಣ್ಣ ಪ್ರಾಯದಲ್ಲಿ ಸೇರಿಸಿದ್ರು. ಅವರೇ ಕರ್ಕೊಂಡು ಬರ್ತಾಯಿದ್ರು, ಎಲ್ಲ ಬರ್ತಾಯಿದ್ರು. ಆ ಸ್ಕೂಲಿಂದ ನಾನು ಮತ್ತೆ ನನ್ನ ಅಜ್ಜನ ಮನೆಗೆ ಹೋದೆ. ನನಗೆ ಅಲ್ಲಿ ಸ್ಕೂಲಿಗೆ ಹೋಗಲಿಕ್ಕೆ ಬೇರೆ ಜಾಗ ಇರಲಿಲ್ಲ. 6-7ನೇ ತರಗತಿಗೆ ಪುತ್ತೂರು ತಾಲೂಕಿನ ಕೈಯೂರು ಗ್ರಾಮದಲ್ಲಿ ಹೋದೆ ಸ್ಕೂಲಿಗೆ. ಆಗ 4 ಕಿಲೋಮೀಟ್ರ್ ನಡ್ಕೊಂಡು ಹೋಗೋದು. ಆ ಮನೆಯಿಂದ, ನನ್ನ ಅಜ್ಜನ ಮನೆಯಿಂದ ಅಜ್ಜಿಯ ಅಣ್ಣ ಅವರ ಮನೆಯಿಂದ ಸ್ಕೂಲಿಗೆ 4 ಕಿಲೋಮೀಟ್ರ್. ಬೆಳಿಗ್ಗೆ ಎದ್ದು ಅವರೇ ಬುತ್ತಿ ಕಟ್ಟಿ ಕೊಟ್ಟದ್ದನ್ನು ಹಿಡ್ಕೊಂಡು ಕಾಡಿನ ಮಧ್ಯದಲ್ಲಿ ಹೋಗಬೇಕು. ಆ ಕಾಡಿನ ಮಧ್ಯದಲ್ಲಿ ಹೋಗುವಾಗ ಹೆದರಿಕೆ ಎಲ್ಲ ಹೋಯಿತು. ಕೆಲವು ದಿನ ಸಾಯಂಕಾಲ ಬರುವಾಗ ಲೇಟ್ ಆದರೆ ಆ ಕಾಡಿನ ಮಧ್ಯೆಯಲ್ಲಿ ಬರೋಕ್ಕೆ ಎಷ್ಟು ಹೆದರಿಕೆ ಅಂತ ಹೇಳಿದರೆ ಈಗಲೂ ನನಗೆ ತಿಳ್ಕೊಂಡ್ರೆ ನಾನು ಅಲ್ಲೇ ಆಗ ಹೋಗ್ತಿದ್ದೆ ಒಬ್ಬನೇ ಸ್ಕೂಲಿಗೆ ಅಂತ ಹೇಳುವಂಥ ಒಂದು ಭಾವನೆಗಳು ಬರ್ತೈತೆ. ಕೈಯೂರಿನಲ್ಲಿ ಹೋಗ್ತಿದ್ದೆ. ಅಲ್ಲಿ ಆಗಲೇ ನಮಗೆ ಸ್ವಲ್ಪ ಧೈರ್ಯದ ಬಗ್ಗೆ ಸ್ವಲ್ಪ ಇದಾಯಿತು. ಮತ್ತು ನಾನು ಸ್ಕೂಲ್ನಲ್ಲಿ ಹೋಗುವಾಗಲೇ ಹೈಸ್ಕೂಲ್ನಲ್ಲಿ ASPL ಎಲ್ಲ ಆದಮೇಲೆ ಆಗ ನಮಗೆ ಒಂದು ನಾಯಕ ಆಗಬೇಕು ಅಂತ ಹೇಳುವಂಥದ್ದು ಆಗ ಸ್ವಲ್ಪ ಭಾಷಣದಲ್ಲಿ ಬೇರೆಯವರಿಗೆ ಸ್ವಲ್ಪ ಬೆಟ್ರ್ ಇದ್ದೆ ನಾನು. ಭಾರಿ ಬೆಟ್ರ್ ಅಂತಲ್ಲ, ಸ್ವಲ್ಪ ಬೆಟ್ರ್ ಇದ್ದೆ. ಈ ASPL 9th ASPL ಫಸ್ಟ್ ಭಾಷಣ ಮಾಡಿ ನಾವೆಲ್ಲ ಭಾಷಣ ಮಾಡಬೇಕು. ಕ್ಯಾಂಡಿಡೇಟ್ಗಳು, ಅಭ್ಯರ್ಥಿಗಳು ಭಾಷಣ ಮಾಡಿದ ಮೇಲೆ ಆ ವಿದ್ಯಾರ್ಥಿಗಳು ಓಟ್ ಹಾಕಿ ನಿಮ್ಮನ್ನು ಆಯ್ಕೆ ಮಾಡ್ತಾರೆ. ಆಗ ನಾನು ಸುಮಾರು 430 ಮಕ್ಕಳಿದ್ದರು. ನಾನು 9ನೇ ತರಗತಿಯಲ್ಲಿದ್ದಾಗ ನನಗೆ 360 ನನಗೆ ಸಿಗ್ತಾಯಿತ್ತು. ಬಾಕಿ 3-4 ಜನರಿಗೆ ಒಂದು 25, 10 ಹೀಗೆಲ್ಲ ಸಿಕ್ಕಿದ್ದಿತ್ತು. ಅಲ್ಲಿಂದ ನಾಯಕತ್ವದ ಸ್ವಲ್ಪ ಇದೆ. ನಾಯಕತ್ವದಲ್ಲಿ ಮುಂದೆ ಹೋಗಬೇಕಾದ್ರೆ ನೀವು ಎಲ್ಲವನ್ನು ಎದುರಿಸುವಂಥ ಮಾನಸಿಕತೆಯನ್ನು ಬೆಳೆಸ್ಕೊಳ್ಳೇಬೇಕು. ಸಣ್ಣ ಮಗು ಆದರೂ ಕೂಡ ನೀವು ಮುಂದೆ ಏನಾದ್ರು ಆಗಬೇಕು ಅಂತಿದ್ರೆ ಮಾಡಬೇಕು. ಈಗ ನಾವು ನೋಡ್ತೀವಿ, ನನ್ನ ಮೊಮ್ಮಗ ಇದ್ದಾನೆ, ಅವನು ಆ ಬೈಕು ಇದರಲ್ಲಿ ನೋಡಿಬಿಟ್ಟು ಅವನಿಗೆ ನಾವೊಂದು ಬರ್ತ್ಡೇಗೆ ಒಂದು ಬೈಕಿನಾಗೆ ತೆಗೆದುಕೊಟ್ರೆ ಅವನು ಕಸರತ್ತು ಮಾಡಿಕೊಂಡೇ ಇರ್ತಾನೆ. ಬೀಳ್ತೀನಿ ಅಂತ ಹೇಳಿದರೆ ಅವನು ಕೇಳಲ್ಲ, ನಾನು ಮಾಡಲೇಬೇಕು ಅಂತ. ಈ ರೀತಿಯ ಒಂದು ವಾತಾವರಣ. ನಾವೆಲ್ಲ 13 ವರ್ಷದಲ್ಲಿದ್ದಾಗ ಎಲ್ಲಿ 13 ಅಂತಲ್ಲ, 13, ಒಂದು 15, 16 ಹಿಂಗೆ ಆಗಿರ್ಬೋದು ಅದು. ಸೊ ನಿಮ್ಮ ಕಾರ್ ನೀವೇ ಡ್ರೈವ್ ಮಾಡ್ತಿದ್ರಿ, ಅಡುಗೆ ಕೂಡ ಮಾಡ್ತಿದ್ರಿ. ನಾನು ಫಿಶ್ ಮಾಡ್ತೀರಾ ಅಂತ ಕೇಳ್ತೀನಿ. ಹೌದು, ನಾನು SLC ಇದು MLA ಆಗಿ 10 ವರ್ಷಗಳ ಕಾಲ ನನ್ನ ಅಂಬಾಸಡರ್ ಕಾರ್ ಒಂದಿತ್ತು. ಅದು 10 ವರ್ಷ ನಾನಲ್ಲಿತ್ತು. 10 ವರ್ಷ ಕೂಡ ನಾನೇ ಡ್ರೈವರು. ಎಷ್ಟೋ ಸಂದರ್ಭದಲ್ಲಿ ಮಂತ್ರಿಗಳೆಲ್ಲ ಬಂದು ವೇದಿಕೆ ಹತ್ತಿದ್ರೆ ನಾನೆಲ್ಲೋ ಕಾರ್ ನಿಲ್ಲಿಸಿ, ಜಾಗ ಇಲ್ಲದ್ರೆ ಕಾರ್ ನಿಲ್ಲಿಸಿ ಓಡಿ ಹೋಗಿ ವೇದಿಕೆ ಹತ್ತಾಯಿದ್ದೆ. ಆ ರೀತಿ ನಾನು 10 ವರ್ಷ ನನ್ನ ಕಾರಿಗೆ ನಾನೇ ಡ್ರೈವರು. ಕಾರ್ಯಕರ್ತರ ಸಮಾವೇಶಕ್ಕೆ ಹೋಗಲಿ, ಯಾವುದಾದ್ರು ಅಧಿಕೃತ ನಿಮ್ಮ ಸಭೆ ಸಮಾರಂಭಗಳಿಗೆ ಹೋಗಲಿ ನಾನೇ ಹೋಗ್ತಿದ್ದೆ. ನಾನೇನು ಯಾವುದೇ ಡ್ರೈವರ್ನ ಇಟ್ಕೊಂಡಿರಲಿಲ್ಲ. ನನಗೆ ಬ್ಯಾಂಗ್ಳೂರಿನಲ್ಲಿ ನಮ್ಮ ಶಾಸಕರ ಭವನದಲ್ಲಿ 10 ವರ್ಷಗಳ ಕಾಲ ನಾನೇ ಅಡುಗೆ ಮಾಡಿಕೊಳ್ತಿದ್ದೆ. ನನಗೆ ಗಂಜಿ ಊಟ ಅಂದರೆ ಇವತ್ತು ಕೂಡ ಮನೆಯಲ್ಲಿ ನಾನು ಗಂಜಿ ಊಟನೇ ಮಾಡೋದು. ಗಂಜಿ ನನಗೆ ಭಾರಿ ಫೇವರೇಟ್ ಇದೆ. ಮೀನು ಫೇವರೇಟು. ಮೀನು ಸಾರು ಮಾಡ್ತೀನಿ, ಮಟನ್, ಚಿಕನ್ ಎಲ್ಲ ಮಾಡ್ತೀವಿ. ಅದರಲ್ಲಿ ಏನು ತೊಂದರೆ ಇಲ್ಲ. ಇವತ್ತೆಲ್ಲ ಮಾಡೋದಿಲ್ಲ. ನಾವು ಸ್ಥಾನಕ್ಕೆ ಏರಿದ ಮೇಲೆ, ಮತ್ತೊಂದಾದ ಮೇಲೆ, ಡೆಲ್ಲಿಗೆ ಹೋದ ಮೇಲೆ ಎಲ್ಲ ಬಿಟ್ಟುಬಿಟ್ಟಿವೆ ಇದನ್ನು. ಆಗ ನನ್ನ ಹೆಂಡತಿ ನನಗೆ ಒಣ ಮೀನನ್ನು ಫ್ರೈ ಮಾಡಿದರೆ ಅದು 1 ವಾರಕ್ಕೂ ಏನಾಗಲ್ಲ. ಒಳ್ಳೆ ಫ್ರೈ ಎಲ್ಲ ಮಾಡಿ ಕೊಡ್ತಿದ್ರು. ಇಲ್ಲಿ ಅನ್ನ ಮಾಡ್ತಿದ್ದೆ. ಅಗತ್ಯ ಬಿದ್ದರೆ ಬೇರೆ ಏನಾದರೂ ಬೇಕು ಅಂತಿದ್ದರೆ ಕ್ಯಾಂಟೀನ್ದು ಅದಕ್ಕೆ ತರಿಸ್ತಿದ್ದೆ. ಅದ ಕಾರಣ ನನ್ನ ರೂಮಲ್ಲೇ ಊಟ. ನಾನು ಯಾವುದೇ ಹೋಟೆಲು ಮತ್ತೊಂದಕ್ಕೆ ಈಗ ಕೂಡ ನಾನು ಯಾವುದೇ ಹೀಗೆ ತಾಳೀಯವಾಗಿ ಹೋದರೆ ಮಾತ್ರ, ಇಲ್ಲ ಇದ್ದರೆ ನಾನು ಮನೆಯಲ್ಲೇ ಬಂದು 3 ಗಂಟೆ ಆಗಲಿ, 4 ಗಂಟೆ ಆಗಲಿ, 6 ಗಂಟೆ ಆಗಲಿ ಮನೆಯಲ್ಲೇ ಊಟ ಮಾಡೋದು. ನೈಸ್. ಸೊ ನಿಮ್ಮ ವೈಫ್ ಬಗ್ಗೆ ಹೇಳ್ತಾ ಇದ್ರಿ, ನಿಮ್ಮದು ಲವ್ ಮ್ಯಾರೇಜ್, ಅರೇಂಜ್ ಮ್ಯಾರೇಜ್? ಅರೇಂಜ್ ಮ್ಯಾರೇಜ್ ಅಂತ ಹೇಳಿದರೆ ಅದರಲ್ಲಿ ಸ್ವಲ್ಪ ಲವ್ ಇರ್ಬೋದು. ಯಾಕೆಂತ ಹೇಳಿದರೆ ನಮ್ಮ ಮಿಸಸ್ನ ತಂದೆ ಅವರು ಮೇಜರ್ ಆಗಿದ್ದರು ಮಿಲಿಟ್ರಿಯಲ್ಲಿ. ಅದರ ನಂತರ ಅಲ್ಲಿಂದ ರಿಟೈರ್ ಆದಮೇಲೆ ಅವರು ರೇಂಜ್ ಫಾರೆಸ್ಟ್ ಆಫೀಸರ್ ಆಗಿ ಈ ಎಕ್ಸ್ ಮಿಲಿಟ್ರಿ ಕ್ಯಾಟಗರಿಯಲ್ಲಿ ಅವರು ಸೆಲೆಕ್ಷನ್ ಆಯಿತು. ಪುತ್ತೂರಿನಲ್ಲಿ ಅವರು ಮನೆ ಮಾಡಿದರು. ಪುತ್ತೂರಿನಲ್ಲಿ ಅವರು ಅಧಿಕಾರಿಯಾಗಿದ್ದರು.
ನಾನು ಪುತ್ತೂರಿನಲ್ಲಿ ವಕಾಲತ್ ಮಾಡ್ತಿದ್ದೆ. ಹೌದು. ಹಾ. ಅಲ್ಲಿ ನನ್ನ ಮಿತ್ರರೊಬ್ಬರು ಇದ್ದರು, ಅವರು ಅಲ್ಲಿಯ ತಹಶೀಲ್ದಾರರ ಮಗ, ಅವರು ಇದ್ದರು. ಅವ್ರಿಗೂ ಭಾರಿ, ಅವರ ಮನೆಗೆಲ್ಲ ಫ್ರೆಂಡ್ಸ್ ಅವರು ಇವರೆಲ್ಲ ಬರ್ತಿದ್ರು. ಒಂದು ದಿನ ಅವರ ಮನೆಯವರು ನನಗೆ ಹೇಳಿದರು, ಇಂಥೊಂದು ಹುಡುಗಿ ಇದೆ, ನೀವು ಮದುವೆ ಆಗ್ತೀಯಾ ಅಂತ. ಮತ್ತು ನಾನು ನೋಡಿ ಮದುವೆ ಆದೆ. ಮದುವೆ ಆಗಲಿಕ್ಕೆ ಒಂದು 2-3-4 ತಿಂಗಳು ಇರೋದು ಕಾರಣ ಆಗಾಗ ನಾವು ಭೇಟಿ ಮಾಡಿ ಮತ್ತೊಂದು ಮಾಡ್ತಿದ್ದೆ. ಅದು ಲವ್ ಅಂತ ಕನ್ಸಿಡರ್ ಮಾಡ್ಬೋದು ಅದನ್ನು. ಆದರೆ ಮ್ಯಾರೇಜ್ ಅರೇಂಜ್ಡ್ ಮ್ಯಾರೇಜ್, ನಾವೇನು ಇದು ಮಾಡಿ. ಸದಾನಂದ ಗೌಡ್ರಿಗೆ ತುಂಬ ಭಾಷೆಗಳು ಬರುತ್ತಂತೆ. ಯಾವ್ಯಾವ ಭಾಷೆ ಬರುತ್ತೆ? ಮತ್ತೆ ನಿಮ್ಮ ವೈಫ್ ಕೊಡಗು ಅವರಾಗಿರೋದ್ರಿಂದ ಏನಾದರೂ ಕಲ್ತಿದ್ದೀರಾ ಇಲ್ಲಿ ಕೊಡಗು ಭಾಷೆಯಲ್ಲಿ ಚಾಯ್ ತುಳಿರ ಮತ್ತೊಂದು ಅಂಥದ್ದೆಲ್ಲ ಕೇಳುವಂಥದ್ದನ್ನು ಮಾಡ್ತೀವಿ. ಕೊಡಗು ಭಾಷೆ ಫ್ಲೂಯೆಂಟ್ ಆಗಿ ಬರಲ್ಲ. ನಾನು ಈವನ್ ಹಿಂದಿ ಈಗ 15-20 ವರ್ಷ ಇದ್ದರೂ ಭಾರಿ ಫ್ಲೂಯೆಂಟ್ ಆಗಿ ನಾನು ಹಿಂದಿ ಮಾತಾಡೋದು, ನಾನು ಇಂಗ್ಲೀಷಲ್ಲೇ ಮಾತಾಡೋದು. ಅಂದರೆ ಅದು ನಮ್ಮ ಸುತ್ತಮುತ್ತ ಇರೋರೆಲ್ಲ ಕನ್ನಡ ಮತ್ತೊಂದು ಮಾತಾಡೋಕೆ ಹಿಂದಿ ಬರುತ್ತೆ ನನಗೆ. ತಮಿಳು ಪೇಸ್ರಾದು ತೆರಿಯಾದು ಅಂತೇಳಿ ಹೀಗೆಲ್ಲ ಅದು ಬರುತ್ತೆ. ಮಲಯಾಳ ಸ್ವಲ್ಪ ಒಳ್ಳೆ ಫ್ಲೂಯೆಂಟ್ ಬರುತ್ತೆ. ಇದು ಬರುತ್ತೆ. ನಿಂಗೆ ಹಂಗೆಲ್ಲ ಮಲಯಾಳ ನಮ್ಮ ಮನೆ ಪಕ್ಕದ ಹತ್ರ, ಮತ್ತು ಅಲ್ಲಿಂದಲೇ ಕೆಲಸಕ್ಕೆಲ್ಲ ಬರ್ತಾ ಇದ್ದೆ. ಹಂಗೇನೆ ಆಯ್ತು ಮಲಯಾಳ ನನ್ನ ಆಯ್ತು ಸಂಸಾರಕ್ಕೆ ಅರಿಯ. ಓ ನೈಸ್. ಯಕ್ಷಗಾನ ಭಾರಿ ಇಂಟ್ರೆಸ್ಟ್ ನಿಮಗೆ ಅಂತ ಕೇಳ್ಪಟ್ಟೆ. ನೀವು ಯಾವತ್ತಾದ್ರೂ ನೃತ್ಯ ಮಾಡಿದ್ದೀರಾ? ಯಕ್ಷಗಾನ ನಾನು ಹೈಸ್ಕೂಲಿನಲ್ಲೇ ಮಾಡ್ತಾ ಇದ್ದೆ. ಹೈಸ್ಕೂಲಿನಲ್ಲೇ ಇದು ಸ್ಕೂಲ್ ಡೇ ಮತ್ತೊಂದರಲ್ಲಿ ಮಾಡ್ತಾ ಇದ್ದೆ. ಆಮೇಲೆ ನಮಗೆ ಕಾಲೇಜಿಗೆ ಹೋದ ಮಗಳು ಕೂಡ ಇದರಲ್ಲೆಲ್ಲ ಮಾಡ್ತಾಯಿದ್ದೆ. ವಿಶೇಷವಾಗಿ ನನಗೆ ಕುಂಬಳೆ ಸುಂದರರಾಯರು ಇಂಥ ದೊಡ್ಡ ದೊಡ್ಡ ಕಲಾವಿದರದೆಲ್ಲ ತುಂಬ ಟಚ್ಚು. ಅವರು ನನ್ನನ್ನು ಈ ಧರ್ಮಸ್ಥಳ ಮೇಳದ ಆಟ, ಅದು ಧರ್ಮಾರ್ಥ ಉಚಿತ ಆಟಗಳಲ್ಲೆಲ್ಲ ಯಾವುದಾದ್ರು ಒಂದು ಸಣ್ಣ ಪಾತ್ರ ಹಾಕಲಿಕ್ಕೆ MLA ಆದ ಮೇಲೆ ಕೂಡ ನಾನು ಪಾತ್ರ ಹಾಕಿದ್ದೀನಿ. ಇಲ್ಲಿ ಶಾಸಕರ ಭವನದಲ್ಲಿ ಆದಂಥದ್ರಲ್ಲಿ ವೀರಪ್ಪ ಮೊಯ್ಲಿ ನಾನು ಎಲ್ಲ ಅದನ್ನು ಪಾತ್ರ ಮಾಡ್ತಿದ್ದೆವು. ಸೊ ಯಕ್ಷಗಾನ ನನಗೆ ತುಂಬ, ಆಗಲೂ ಕೂಡ ಯಕ್ಷಗಾನ ಒಂದು ರಾತ್ರಿ ಅರ್ಧ ದಿನ ಮತ್ತೊಂದು ದಿನ ಯಕ್ಷಗಾನ ನೋಡುವಂಥದ್ದು ತುಂಬ ಸಂಗತಿಗಳನ್ನು ಅದನ್ನು ಕಲೀಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಮತ್ತು ಅದೊಂದು ಭಾವನಾತ್ಮಕವಾದಂಥ ಸಂಬಂಧಗಳಿರುವಂಥದ್ದು. ನಮ್ಮ ಚರಿತ್ರೆ ಮತ್ತೊಂದು